ರಾಮ ಸುನಾಮ ಅಮರ ವಿನುತ ಪಾದ ಅಮಿತ ಫಲ ರಾಮ ಜಯತು ಶ್ರೀ ರಾಮ ಸುನಾಮ ರಾಮ 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 ರಾಕ್ಷಸ ಭೀಮ ರವಿ ಕುಲ ಸೋಮ ರಾಜಲ ರಾಮ ಪರಮ ಪುರುಷ ಹರಿ ಪಾವನ ಶ್ರೀ ರಘು ರಾಮ ಜಯತು ಶ್ರೀ ರಾಮ ಅಮಿತ ಫಲ ರಾಮ ಜಯತು ಶ್ರೀ ರಾಮ ರಾಮ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘಕ್ಕೆ ವಿದ್ಯಾಗಣಪತಿ ಕೃಪಾಭೋಷಿತ ನಾಟಕ ಮಂಡಳಿಗೆ ಮಂತ್ರಿವರ್ಯರೇ, ಮಹಾಪ್ರಭು, ಪೂಜ್ಯರೇ, ಸಾರ್ವಭೌಮರೇ, ಮಂತ್ರಿಯೇ ಕೇಳೋ ಇಂದು ನಾನೇ ರಾಜವ ಮಂತ್ರಿಯೇ ಕೇಳೋ ಇಂದು ನಾನೇ ರಾಜವ ಮಂತ್ರಿಯೇ ಕೇಳೋ. ಮಂತ್ರಿವರ್ಯರೇ, ಮಹಾಪ್ರಭು, ಸಂತಸದಿಂದಲೇ ರಾಮಚಂದ್ರ ಈಗ ಮಂತ್ರಿಯೇ ಕೇಳೋ ಇಂದು ನಾನೇ ರಾಜವ ಮಂತ್ರಿಯೇ
ಪರಮ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳೇ, ಸಾರ್ವಭೌಮರೇ, ಸುಮಂತ್ರಾದಿ ಮಂತ್ರಿವರ್ಯರೇ, ಮಹಾಪ್ರಭು, ಅಷ್ಟಮಂತ್ರಿಗಳೆಂದೊಡಗೂಡಿ ಪ್ರಭುವೆನಿಸಿ ಮೆರೆದು ಈ ಸಾಕೇತ ಸಾಮ್ರಾಜ್ಯದ ಪ್ರಜಾರಂಜಿತನಾಗಿ ದಶ ದಿಕ್ಕುಗಳಲ್ಲಿಯೂ ಅಸಾಮಾನ ಕೀರ್ತಿ, ಶೌರ್ಯ, ಸಾಹಸಗಳಿಂದ ದಶರಥ ಎಂಬ ಕೀರ್ತಿಗೆ ಭಾಜನನಾದೆನು. ದೈವದೊಲುಮೆಯಿಂದ ನಿಮ್ಮೆಲ್ಲರ ಗೌರವ ಅಭಿಮಾನದಿಂದ ಈ ಸಾಕೇತ ಸಾಮ್ರಾಜ್ಯವನ್ನು 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಸಕಲ ಸುಖ ಸಂತೋಷಗಳನ್ನ ಅನುಭವಿಸಿದನು. ಜರಾಪೀಡಿತನಾದ ನನಗೆ ನೆನ್ನೆಯ ರಾತ್ರಿ ಒಂದು ದುಸ್ವಪ್ನವಾಯಿತು. ಅದಕ್ಕನುಗುಣವಾಗಿಯೇ ನನ್ನ ಜಾತಕದಲ್ಲಿ ಗ್ರಹಗತಿಗಳು ಕೂಡ ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿರುವು. ಆದ್ದರಿಂದ ವಿದ್ಯಾ, ವಿನಯ, ವಿವೇಕ ಸಂಪನ್ನನು, ಪಾಪರಹಿತನು, ರಘುವರನು, ಶ್ರುತಿ, ಶಾಸ್ತ್ರ, ಕಾವ್ಯ, ರಸಋಷಿಯು, ಮಹಾಪರಾಕ್ರಮಿಯೂ ಆಗಿ ಈ ರಾಜ್ಯವನ್ನು ಪರಿಪಾಲಿಸಲು ಸರ್ವ ವಿಧದಲ್ಲಿಯೂ ಶಕ್ತನಾಗಿರುವ ನನ್ನ ಜ್ಯೇಷ್ಠ ಪುತ್ರ ರಾಮಚಂದ್ರನಿಗೆ ಈ ಕೋಸಲ ಸಾಮ್ರಾಜ್ಯದ ಯುವರಾಜ ಪಟ್ಟವನ್ನು ಕಟ್ಟಿ ಲಕ್ಷ್ಮಣ, ಭರತ, ಶತ್ರುಘ್ನ ಇವರುಗಳನ್ನು ಆತನ ಸಹಾಯಕರನ್ನಾಗಿ ನೇಮಿಸಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಮಂತ್ರಿವರ್ಯರೇ, ಮಹಾಪ್ರಭು, ನಮ್ಮ ಪೂರ್ವಜರಾದ ರಘು, ದಿಲೀಪ, ಭಗೀರಥ ಇವರೆಲ್ಲರೂ ಸಹ ತಮ್ಮ ತಮ್ಮ ಜ್ಯೇಷ್ಠ ಪುತ್ರರಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ವನಗಮನ ಪ್ರವೃತ್ತರಾಗಿರುವುದನ್ನ ನೀವು ತಿಳಿದಿರುವನು ಮಹಾಪ್ರಭು. ಅದರಂತೆಯೇ ನಾನೂ ಸಹ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಸಂಪೂರ್ಣವಾದ ಆಡಳಿತದ ಜವಾಬ್ದಾರಿಯನ್ನು ಆತನಿಗೇ ವಹಿಸಿ ನಾನು ವಾನಪ್ರಸ್ಥವನ್ನು ಪ್ರವೇಶ ಮಾಡಿ ದೈವಧ್ಯಾನದಲ್ಲಿ ನಿರತನಾಗಬೇಕೆಂದಿರುವೆನು. ಮಂತ್ರಿವರ್ಯರೇ, ಮಹಾಪ್ರಭು, ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವೇನು? ವಿಜ್ಞಾಪಿಸುವೆನು. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹಾಪ್ರಭು, ರಘುರಾಮಚಂದ್ರನ ಪಟ್ಟಾಭಿಷೇಕದ ಸಂತಸ ಪಡುವಂತ ಈ ದಿನ ಶುಭ ದಿನ. ಸಂತಸ ಪಡುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ. ಮಹಾಪ್ರಭು, ಸಕಲ ಸದ್ಗುಣ ಸಂಪನ್ನನು, ವಿದ್ಯಾ ವಿಶಾರದನು, ಪ್ರಜಾನುರಾಗಿಯೂ ಆದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಕೋಸಲ ದೇಶದ ಪ್ರಜೆಗಳೆಲ್ಲರೂ ಎದುರು ನೋಡುತ್ತಿರುವರು, ಅಲ್ಲದೆ ಕಾತುರದಿಂದಿರುವರು. ಮಹಾಪ್ರಭು, ಬಹಳ ಸಂತೋಷ, ಬಹಳ ಸಂತೋಷ. ಪೂಜ್ಯರೇ, ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕೆಂದು ನಮ್ರತೆಯಿಂದ ಪ್ರಾರ್ಥಿಸುವೆ. ಬಹಳ ಸಂತೋಷ, ಬಹಳ ಸಂತೋಷ. ಸೀತಾರಾಮರ ಪಟ್ಟಾಭಿಷೇಕ, ಸೀತಾರಾಮರ ಪಟ್ಟಾಭಿಷೇಕ, ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಸೀತಾರಾಮರ ಪಟ್ಟಾಭಿಷೇಕ. ಸದ್ಗುಣಶೀಲನು ಶ್ರೀರಾಮಚಂದ್ರನು
ಸಾರ್ವಭೌಮರೇ, ಪೂಜ್ಯರೇ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಯಾರಿಗೆ ತಾನೇ ಸಂತೋಷವಿರುವುದಿಲ್ಲ? ಪ್ರಜೆಗಳೆಲ್ಲರೂ ಸಂತೋಷ ಪಡುವರು. ದೇವಾನ ದೇವತೆಗಳೆಲ್ಲರೂ ಆತನ ಪಟ್ಟಾಭಿಷೇಕವನ್ನೇ ಎದುರು ನೋಡುತ್ತಿರುವರು. ಆತನ ಪಟ್ಟಾಭಿಷೇಕದಿಂದ ಲೋಕ ಕಲ್ಯಾಣವೇ ಆದಂತಾಗುವುದು. ಈ ವಿಚಾರದಲ್ಲಿ ನನಗೆ ಬಹಳ ಸಂತೋಷ, ಬಹಳ ಸಂತೋಷ. ಧನ್ಯನಾದ, ಧನ್ಯನಾದ ಪೂಜ್ಯರೇ, ಧನ್ಯನಾದ. ಸುಮಂತ್ರ ಮಂತ್ರೀಂದ್ರ, ಮಹಾಪ್ರಭು, ನೀನೀಗಲೇ ಹೋಗಿ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನನ್ನು ಕರೆದುಕೊಂಡು ಬಾ. ತಮ್ಮಪ್ಪಣೆ ಅಂತ ಆಗಲಿ. ಪೂಜ್ಯರೇ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು ನಿರ್ಣಯಿಸಬೇಕೆಂದು ಪ್ರಾರ್ಥಿಸುವೆ. ಬಹಳ ಸಂತೋಷ. ಚಕ್ರವರ್ತಿ ಸಾರ್ವಭೌಮರೇ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ನಾಳೆ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜನ್ ಮುಹೂರ್ತದಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಲು ಬಹಳ ಪ್ರಶಸ್ತವಾಗಿರಬಹುದು. ಅನುಗ್ರಹಿತನಾದ, ಧನ್ಯನಾದ. ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸರ್ವರೂ ಸಮ್ಮತಿಸಿದಂತೆಯೇ ಸರಿ. ತಂದೆಯೇ ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ. ತಂದೆಯೇ ಇಂದು ಎಲ್ಲನೂ ಕರೆಸಿದ ಬರೀ ಎಂದು ಎಲ್ಲನೂ ಕರೆಸಿದ ಬರೀ ಎಂದು ಎಲ್ಲನೂ ಕರೆಸಿದ ಬರೀ ಎಂದು ಎಲ್ಲನೂ ಕರೆಸಿದ ಬರೀ ರಾಮಚಂದ್ರ, ಎಂದು ಎಲ್ಲನೂ ಕರೆಸಿದ ಬರೀ ಎಂದು ಎಲ್ಲನೂ ಕರೆಸಿದ ಬರೀ ಬೇಳು ಜನಕನೇ. ತಂದೆಯೇ ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ. ತಂದೆಯೇ ಜನಕ, ಜನಕ ನಮಸ್ಕರಿಸು. ಕುಮಾರ, ನಿನಗೆ ಮಂಗಳವಾಗಲಿ. ಗುರುದೇವ, ಈ ರಾಮನ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿ. ಧನ್ಯೋಸ್ಮಿ. ರಾಮಚಂದ್ರ, ನಿನಗೆ ಶುಭವಾಗಲಿ. ಜನಕ, ಕುಮಾರ, ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರೆ ಹೇಳಲು ಕಾರಣವೇನೆಂಬುದನ್ನು ಕೇಳಬಹುದೇ? 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ನಾನು ತೃಪ್ತನಾಗಿದ್ದೇನೆ. ಕುಮಾರ, ನಮ್ಮ ವಂಶದ ಕ್ರಮಾಗತವಾದ ಧರ್ಮದಂತೆ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ನಿನಗೆ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಕಟ್ಟಬೇಕೆಂದು ನಾನು ನಿರ್ಣಯಿಸಲಿರುವೆ. ರಾಮಚಂದ್ರ, ಜನಕ, ಶುಭ ಕಾರ್ಯಗಳಿಗೆ ವಿಳಂಬವೇ ವಿನಾಶವಾಗಬಹುದು. ಆದ್ದರಿಂದ ಯೋಚಿಸಿ ಈ ನಿರ್ಧಾರವನ್ನು ಕೈಗೊಂಡಿರುವೆನು. ಹಿರಿಯರಾದ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳಿಗೆ ವಂದಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಕುಮಾರ, ಸಿದ್ಧನಾಗು. ಜನಕ,
ತಮ್ಮ ಇಚ್ಛೆಯಂತೆ ಆಗಲಿ. ಆದರೆ 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 ಎಂಬ ಅರ್ಧೋಕ್ತಿ ಏಕೆ ಕುಮಾರ? ಜನಕ, ಅಯೋಧ್ಯೆಯಲ್ಲಿ ಭರತ ಶತ್ರುಘ್ನರು ಇಲ್ಲದಿರುವ ಸಂದರ್ಭದಲ್ಲಿ ನನ್ನ ಈ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಹಾತುರ ಬೇಕೆ? ಅವರುಗಳೂ ಇರುವುದು ಒಳಿತಲ್ಲವೇ? ಭರತ ಶತ್ರುಘ್ನರು ನಿನ್ನಲ್ಲಿ ಪೂಜ್ಯ ಭಾವ ಇಟ್ಟಿರುವುದನ್ನು ನಾನು ಗ್ರಹಿಸಿರುವೆನು. ಅವರು ಎಂದಿಗೂ ನಿನ್ನ ಮಾತಿಗೆ ಪ್ರತಿ ಹೇಳತಕ್ಕವರಲ್ಲ. ಆದ್ದರಿಂದ ಆಲಸ್ಯಂ ಅಮೃತಂ ವಿಷಂ ಎಂಬುವ ಹಾಗೆ ಶುಭ ಕಾರ್ಯಗಳಿಗೆ ವಿಳಂಬವೇ ವಿನಾಶವಾಗಬಹುದು. ಆದ್ದರಿಂದ ಇವೆಲ್ಲವನ್ನು ಯೋಚಿಸಿಯೇ ನಾನು ಈ ನಿರ್ಧಾರವನ್ನು ಕೈಗೊಂಡಿರುವೆನು ಕುಮಾರ. ಅದೂ ಅಲ್ಲದೆ ಭರತ ಶತ್ರುಘ್ನರು ನಿನ್ನ ಪಟ್ಟಾಭಿಷೇಕದ ಸಮಯಕ್ಕೆ ಬರುವ ವ್ಯವಸ್ಥೆಯನ್ನು ಎಲ್ಲವನ್ನೂ ಮಾಡಿರುವೆನು. ಅವರು ಬಂದರೂ ಬರಬಹುದು. ಆದ್ದರಿಂದ ಪೂಜ್ಯರಾದ ಗುರುಗಳಿಗೆ ಹೊಂದಿಸಿ ಮುಂದಿನ ಕಾರ್ಯಕ್ಕೆ ಸಿದ್ಧನಾಗು ಕಂದ, ಸಿದ್ಧನಾಗು. ತಮ್ಮ ಅಪ್ಪಣೆಯಂತೆ ಆಗಲಿ. ರಾಮಚಂದ್ರ, ಗುರುದೇವ, ಈಗ ಬಾ. ನಿಮ್ಮ ತಂದೆಯವರು ಹೇಳಿದ ಪ್ರಕಾರವಾಗಿ ನೀನು ಇಂದಿನಿಂದ ದೀಕ್ಷಾಬದ್ಧನಾಗಿ ನಿಯಮ ವ್ರತದಿಂದಿರಬೇಕು. ಅಲ್ಲದೆ ನಾನು ಇನ್ನೂ ಕೆಲವು ವಿಚಾರಗಳನ್ನು ನಿನಗೆ ತಿಳಿಸಬೇಕಾಗಿರುವುದು. ನೀನು ನನ್ನ ಸಂಗಡ ನನ್ನ ಆಶ್ರಮಕ್ಕೆ ಬರಬೇಕು. ತಮ್ಮ ಇಚ್ಛೆಯಂತಾಗಲಿ. ನಿಮ್ಮ ಆಜ್ಞೆಯನ್ನ ಶಿರಸಾ ವಹಿಸು ದಯಮಾಡಿ. ಆಗಬಹುದು. ಧನ್ಯನಾದ ಧನ್ಯನಾದ. ನನಗೆ ಬಹಳ ಸಂತೋಷವಾಗಿರುವುದು. ಮಂತ್ರಿವರ್ಯರೇ, ಮಹಾಪ್ರಭು, ನನ್ನ ಮಗ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಈ ಅಯೋಧ್ಯ ನಗರವು ಇಂದ್ರನ ಅಮರಾವತಿಯಂತೆ ಅಲಂಕೃತಗೊಳ್ಳಲಿ. ರಾಜ್ಯದ ಜಲಗಳಲ್ಲೂ ಪ್ರಜೆಗಳೆಲ್ಲರೂ ರಾಜಭಕ್ತಿಯುತವಾಗಿ ವರ್ತಿಸುವಂತೆ ಪ್ರಚುರಪಡಿಸು. ದೇವಾಲಯಗಳಲ್ಲಿ ದೇವತಾ ಕಾರ್ಯಗಳು ನಡೆದು ದೇವತೆಗಳೆಲ್ಲರೂ ತೃಪ್ತರಾಗಲಿ. ಅದೂ ಅಲ್ಲದೆ ಈ ಆಮಂತ್ರಣ ಪತ್ರಿಕೆಯನ್ನು, ಈ ಮಹೋತ್ಸವದ ಆಮಂತ್ರಕ ಪತ್ರಿಕೆಯನ್ನು ಸಕಲ ಸಾಮಂತರಾಜರಿಗೂ ತ್ವರಿತವಾಗಿ ತಲುಪುವಂತೆ ಪ್ರಚುರಪಡಿಸು. ಈ ಸಂತೋಷದ ವಿಚಾರವನ್ನ, ಈ ಆನಂದದ ವಿಚಾರವನ್ನ ರಾಣಿವಾಸದವರಿಗೆಲ್ಲ ನಾನೇ ಸ್ವತಃ ತಿಳಿಸಿ ಬರುತ್ತೇನೆ. ಮಂತ್ರ ನೀನಿಂದು ಹೊರಡು. ತಮ್ಮ ಅಪ್ಪಣೆಯಂತೆ ಆಗಲಿ ಮಹಾಪ್ರಭು. ಹೊರಡು ಸುಮಂತ್ರ. ಏನಿ ಆಡಂಬರ ಸಡಗರ, ಎಲ್ಲಿ ನೋಡಿದರಲ್ಲಿ ಚಿತ್ರ ವಿಚಿತ್ರವಾದ ರಂಗೋಲೆಗಳು, ತಳಿರು ತೋರಣಗಳು. ಈ ಸಂತೋಷಕ್ಕೆ ಕಾರಣವೇ ತಿಳಿಯದ. ರಾಮರಾಜ್ಯ ರಾಮರಾಜ್ಯ, ರಾಮಚಂದ್ರನಿಗೆ ಪಟ್ಟಾಭಿಷೇಕ. ರಾಮರಾಜ್ಯ ರಾಮರಾಜ್ಯ. ಈ ರಾಮಚಂದ್ರನ ಪಟ್ಟಾಭಿಷೇಕನು ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆಯೇ ಸರಿ. ಕೂಡದು, ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು.
ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡಬೇಕೆ, ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ತೆರಳುವೆ. ನಮಃ ಭಕ್ತ ಕೋಟಿ ದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾಕಾರಿ ಆತ್ಮಸ್ವರೂಪಿಣಿ ಮಹಿಮಾಕಾರಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಧರೆಯಲಿ ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ ಧರೆಯಲಿ ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ ನಾಡನಾಡಿ ನೋಡು ನಿನ್ನ ವಿಖ್ಯಾತಿ ನಾಡನಾಡಿ ನೋಡು ನಿನ್ನ ವಿಖ್ಯಾತಿ ಧರೆಗೆ ಬಂದು ನಮ್ಮ ನೀನು ಸಲಹು ಧರೆಗೆ ಬಂದು ನಮ್ಮ ನೀನು ಸಲಹು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಅಮ್ಮ ವಿಶ್ವೇಶ್ವರಿ ಅಮ್ಮ ತಾಯಿ ಜಗನ್ಮಾತೆ ಸದಾ ಕಾಲವು ನನ್ನ ಮಕ್ಕಳಿಗೂ ಪತಿ ದೇವರಾಯನಿಗೂ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತಿರುವೆನು ತಾಯಿ. ಇದೇನಿದು ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣೇಶ್ವರನು ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ. ನನ್ನ ಜೀವಿತೇಶನಿಲ್ಲದೆ ನಾನು ಹೇಗಿರಲಿ? ಜೀವಿತೇಶ ಬಾರಲಿಲ್ಲ
ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂತರಿಯೂ ಬಾರಲಿಲ್ಲವಲ್ಲ. ಕಾರಣವಾದರೂ ಏನಿರಬಹುದು? ಪಟ್ಟಾಭಿಷೇಕ ಕೈಕಾ ಕೈಕಾ. ಯಾರು? ಮಂಥರ, ಬಂದೆಯಾ? ಬಾ. ಕ್ಷೇಮವೇ? ಸೌಖ್ಯವೇ? ಸುಖಾಗಮನವೇ ಮಂಥರ? ನೀನು ಒಬ್ಬಳು ಸುಖವಾಗಿದ್ದರೆ ಎಲ್ಲರೂ ಸುಖವಾಗಿದ್ದಾಗೆ. ಮಂಥರ, ನನ್ನ ಸುಖ ಸಂತೋಷಕ್ಕೇನು ಕಡಿಮೆಯಾಗಿದೆಯೇ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದೆ ಇದ್ದ ಈ ಕೈಕೆಗೆ ಸುಖ ಸಂತೋಷದ ಕೊರತೆಯೇ? ಈ ವಿಚಾರ ಮಂಥರ, ಇದೇನಿದು? ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅದಾವುದೋ ಸಂತಾಪದ ವಿಚಾರವನ್ನು ಹೇಳುವಂತಿದೆ. ವಿಚಾರವೇನೆಂದು ತಿಳಿಸಬಾರದೇನು? ರಾಮಚಂದ್ರನ ಪಟ್ಟಾಭಿಷೇಕವಂತೆ ಅದು ನಿನಗೆ ತಿಳಿಯೋದು? ಏನು ಹೇಳಿದೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವೇ? ಮಂಥರ, ಕಂದನಾದ ರಾಮಗೆ ಪಟ್ಟಾಭಿಷೇಕದ ಮಹೋತ್ಸವವೇ? ಆಹಾ, ಎಂತಹ ಶುಭ ಸಮಾಚಾರವನ್ನು ಹೇಳಿರುವೆ. ಈ ಶುಭ ಸಮಾಚಾರವನ್ನು ಹೇಳಿರುವ ನಿನಗೆ ಈ ಕಂಠಿಹಾರವನ್ನು ಉಡುಗೊರೆಯಾಗಿ ಕೊಡುತ್ತಿರುವೆನು, ತೆಗೆದುಕೋ. ಲೋಕದಲ್ಲಿ ನಿನ್ನಂತ ಮೂಢ ಸರ್ಪದ ನೆರಳಿನಲ್ಲಿ ವಾಸಿಸುವ ಮೊಂಡೂಕವು ತನಗೆ ಬರುವ ಕೇಡನ್ನರಿಯದೆ ಸಂತೋಷಿಸುವಂತೆ ಆನಂದ ಪಡುತ್ತಿರುವನು. ನಿನ್ನನ್ನು ಜಾಣೆಳೆಂದು ಭಾವಿಸಿದ್ದೆ, ಏನು ಪ್ರಯೋಜನವಿಲ್ಲ. ರಾಮಚಂದ್ರನ ಪಟ್ಟಾಭಿಷೇಕದ ನಿಮಿತ್ತ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸು. ಮಂಥರ, ಈ ದಿನ ನಿನ್ನ ಮಾತುಗಳ ವಿಚಿತ್ರವಾಗಿರುವುದಲ್ಲ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಮುಂದೊದಗುವ ಹಾನಿಯೇ? ಅಂದರೆ ನಿನ್ನ ಮಾತಿನ ಅರ್ಥವೇನೆ ಮಂಥರ? ಈಗ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ
ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ, ಸಾಕು, ಬಾಯಿ ಮುಚ್ಚು. ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ. ಉದರಗಳು ಬೇರೆ ಬೇರೆಯಾಗಿದ್ದರು ತಂದೆಯೂ ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೂ ಬೇರೆ, ನನ್ನ ಭಾಗ್ಯವೂ ಬೇರೆ ಏನೋ. ಸಾಕು, ಬಾಯಿ ಮುಚ್ಚು. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಕೌಸಲ್ಯ ಉದರದಲ್ಲಿ ಜನಿಸಿದ್ದರೆ ನಿನ್ನ ಹಣೆ ಬರನೆ ಅಷ್ಟು. ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ಹೇಳಿದ್ದರೆ ಯಾಕೆ ಹೇಳ್ತಾರೆ? ಇಲ್ಲ ಮಂಥರ, ಈ ವಿಚಾರವನ್ನು ನಿನ್ನ ಹೊರತು ನನಗೆ ಬೇರೆ ಯಾರೂ ಹೇಳಿಲ್ಲ. ಅಯ್ಯೋ, ನಾನೀಗೇನು ಮಾಡಲಿ? ಇವಳು ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ. ನೀನೇ ಯೋಚಿಸು, ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು, ಕೌಸಲ್ಯೆ ರಾಜಮಾತೆಯಾಗುವನು. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸ, ನೀನು ಕೌಸಲ್ಯಗೆ ದಾಸಿ. ಇವಳಾಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈ ಕಾಲುಗಳೇ ನಡುಗುತ್ತಿರುವುದು, ಹೃದಯವೂ ಕಂಪಿಸುತ್ತಿರುವುದು. ಸಮಯವು ಮೀರಿ ಹೋದರೆ ಮತ್ತೆಂದಿಗೂ ಬಾರದು. ಹೌದು, ಇವಳು ಹೇಳಿದಂತೆ ನಡೆದುಕೊಳ್ಳುವುದೇ ಸರಿ. ಮಂಥರ, ಮಂಥರ, ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ನೀನೇ ಹೇಳು ಮಂಥರ. ನಾನು ಹೇಳಿದಂತೆ ಮಾಡುವೆಯೋ? ನೀನು ಹೇಳಿದಂತೆ ಮಾಡು. ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರು. ಹೌದು ಮಂಥರ, ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ಆತನು ನನಗೆ 2 ವರಗಳನ್ನು ಕೊಟ್ಟಿದ್ದನು ನಿಜ. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವನಲ್ಲ. ಈಗ ತಕ್ಕ ಸಮಯ, ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಅದು ನಿಜವೇ? ಈ ರೀತಿಯಾಗಿ ಕೇಳು. ಈಗ ನಡೆಯಬೇಕಾಗಿರುವ ರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ಆಗಬೇಕೆಂತಲೂ ಕೇಳು. ಏನು ಹೇಳಿದೆ ಮಂಥರ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನು ಹೇಳಿರುವೆ. ಇರಲಿ, ನಿನ್ನಿಚ್ಛೆಯಂತೆಯೇ ಆಗಲಿ. ಇನ್ನು 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? 2ನೇ ವರಕ್ಕೆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿಬಿಡು. ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿದ್ದೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿ? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಇಲ್ಲಿದ್ದ. ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕು. ನಾನೇನು ಹಿಂದೆ ಸಾಯುವೇನೋ, ನಾಳೆಯೇ ಸಾಯುವೇನೋ. ಆತುರಪಟ್ಟು ಮಾತನಾಡಬೇಡ. ಹಿಂದೆ ಪಟ್ಟಾಭಿಷೇಕ, ಇಂಥದ್ದರಲ್ಲಿ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು? ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಹಾಳು ಕಣ್ಣಿನಿಂದ ನೋಡಬೇಕೆಲ್ಲ ಎಂದು ಹೇಳಿದೆನು. ನಾನಿನ್ನು ಬರುವೆನ? ನಿಲ್ಲು ಮಂಥರ, ನಿಲ್ಲು. ಅದೆಲ್ಲ ಸರಿ ಮಂಥರ, ಆದರೆ ರಾಮನನ್ನು ವನವಾಸಕ್ಕೆ ಕಳುಹಿಸುವ ಕಾರಣವಾದರೂ ಏನು? ಬೇಡ, ನೀನು ನಿನ್ನ ಮಗ ಇಬ್ಬರು ಹೋಗಿ ಮಂಥರ. ಹೋಗು.
ನಿನ್ನ ಮಗನ ಅಭ್ಯುದಯವನ್ನು ನೋಡಬೇಕು ತಾನೆ. ನೋಡಬೇಕು. ರಾಮನ ಕಾಡಿಗೆ ಹೋಗಬೇಕು. ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ. ಇಷ್ಟೆಲ್ಲ ಮಾತನಾಡುತ್ತಿ ಒಪ್ಪಿಸಬೇಕಮ್ಮ. ಅದು ಹೇಗೆ ಮಂತರ? ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ನನ್ನ ಮೇಲಲ್ಲವೇ? ಹೇಳ್ಕೊಳದ್ ನೋಡು. ಮಹಾರಾಜರು ಅಂತಃಪುರಕ್ಕೆ ಬರುವ ಮರೆತು ಈ ರೀತಿಯಾಗಿ ಏನೆಂಬುದಾಗಿ? ಆಭರಣಗಳನ್ನೆಲ್ಲ ಕಳಚಿಡು, ಕೇಶರಾಶಿಗಳನ್ನೆಲ್ಲ ಕೆದಡಿಕೊ, ಸಿಟ್ಟಿನಿಂದ ಮಲಗಿರು. ಆಗ ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೊ, ನಂತರ ವರಗಳನ್ನು ಕೇಳು. ಆಗಲಿ ಮಂತರ, ನಿನ್ನಿಚ್ಛೆಯಂತೆ ಆಗಲಿ. ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು, ಅಷ್ಟೇ ಅಲ್ಲವೇ? ಮಹಾರಾಜರು ಕಡೆಗೆ ಬರುತ್ತಿರುವರು. ನೀನೀಗ ಎಲ್ಲಿಗೆ ಹೋಗುವೆ? ನಾನೀಗ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಾದಿಗಳನ್ನೆಲ್ಲ ನಿಶಬ್ದವಾಗುವಂತೆ ಮಾಡುವೆ. ಆಯ್ತು ಮಂತರ, ನೀನೀ ಮಾರ್ಗವಾಗಿ ನಡೆ. ಪ್ರಾರಬ್ಧವೇ ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದು ಇಲ್ಲವೋ ನನಗೆ ತಿಳಿಯದು. ಹೇಗಾದರೂ ಹಾಗೆ ನಾನೀ ಬಂದ ಕಾರ್ಯ ನೆರವೇರಿತು. ಮಹಾರಾಜರು ಹೌದು, ಮಂತರೆ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿಂದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರೆಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ, ಆ ವೃದ್ಧನು ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಏನಾಶ್ಚರ್ಯ! ಈ ಮಂದಿರವನ್ನು ಪ್ರವೇಶ ಮಾಡಿದೊಡನೆ ಅದಾವುದೋ ಒಂದು ಅಗೋಚರವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ನೂಕಿದಂತೆ ಭಾಸವಾಗುತ್ತಿರುವುದೇಕೆ? ಅದೂ ಅಲ್ಲದೆ ಅದಾವುದೋ ಒಂದು ಆರ್ತಧ್ವನಿಯು ದಶರಥ ಕೈಕಾಂತಪುರವನ್ನು ಪ್ರವೇಶ ಮಾಡಬೇಡ 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 ಎಂದು ಚೀರಿದಂತೆ ಭಾಸವಾಗುತ್ತಿರುವುದಲ್ಲ? ಅದೂ ಅಲ್ಲದೆ ನನ್ನ ಹೃದಯವು ತಟ್ಟನೆ ತರಹರಿಸಿದೇಕೆ? ದಿನನಿತ್ಯವೂ ನಾನು ಬಂದೊಡನೆ ಮಂದಹಾಸವನ್ನು ಬೀರಿ ಮಧುರೋಕ್ತಿಗಳಿಂದ ಉಪಚರಿಸುತ್ತಿದ್ದ ನನ್ನ ಪ್ರಿಯ ಕೈಕೆ ಈ ದಿನ ಇಲ್ಲಿ ಕಾಣದಿರಲು ಕಾರಣವಾದರೂ ಏನಾಗಿರಬಹುದು? ಕೈಕಾ 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 ಇದೇನಿದು? ನನ್ನ ಪ್ರಿಯ ಕೈಕೆಯು ದಿನನಿತ್ಯವೂ ಅಲಂಕರಿಸುತ್ತಿದ್ದ ಆಭರಣಗಳು ಈ ರೀತಿ ಭೂಮಿಯ ಮೇಲೆ ಅಸ್ತವ್ಯಸ್ತವಾಗಿ ಬಿದ್ದಿರಲು ಕಾರಣವಾದರೂ ಏನಾಗಿರಬಹುದು? ಆಶ್ಚರ್ಯವಾಗಿದೆಯೇ? ಎಲ್ಲಿ ನೋಡಿದರೂ ನನ್ನ ಪ್ರಿಯ ಕೈಕೆ ಕಾಣುತ್ತಲೇ ಇಲ್ಲವಲ್ಲ? ಕೈಕಾ, ಓ ಕೆದರಿದ ಕೇಶ, ಒಡವೆಗಳ ನಾಶ, ಮುಖದಲ್ಲಿ ಅದಾವುದೋ ಭಾವಾವೇಶ, ಇವೆಲ್ಲವನ್ನು ಸಾಂತ್ವನಗೊಳಿಸುವನೋ ಈ ದಶರಥ ಅವನೀಶ. ಪರಮಂ ಮಹೋತ್ಸವಂ
ಕಾಲದಿ ಕೈಕಾ ಪರಮಂ ಮಹೋತ್ಸವ ಕಾಲದಿ ಪರಿಪರಿಯ ದುಗುಡ ಏನಿದು ರಮಣಿ ಕೈಕಾ ಕೊರಗುತೆ ಮರುಗುತೆ ನೀ ಕೊರಗುತೆ ಮರುಗುತೆ ಮೌನದೊಡಿರಲು ಏನು ಕಾರಣ ಅರುಹು ನೀನರುಹು ಕೈಕಾ ಅರುಹು ನೀನರುಹು ಸುಗುಣಾಭರಣೆ ಕೈಕಾ 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 ಇದೇನು ಏಕೆ ಕೈಕಾ ಆವರಣಗಳೆಲ್ಲವನ್ನು ಕಿತ್ತೆಸೆದು ಈ ರೀತಿ ಖಿನ್ನ ಮನಸ್ಕರಳಾಗಿ ಈ ಶೋಕಗ್ರಹದಲ್ಲಿ ಪವಡಿಸಲು ಕಾರಣವೇನು ಕೈಕಾ? ಯಾರು? ಕೌಸಲ್ಯ ಮನೋಹರನೇನು? ಕೌಸಲ್ಯ ಮನೋಹರನೂ ಹೌದು, ಈ ಕೈಕೆಯ ಪ್ರಾಣಕಾಂತನೂ ಹೌದು. ಕೈಕೆಯ ಪ್ರಾಣಕಾಂತನಲ್ಲ, ಕೈಕೆಯ ಪ್ರಾಣ ಹಂತಕನು ಎಂದು ಹೇಳಿ. ಕೈಕಾ, ಇದೇನು ಈ ರೀತಿ ಮಾತನಾಡುತ್ತಿರುವೆ? ನನ್ನ ಮೇಲೆ ಕೋಪವೋ? ಕೋಪ ಮಾಡ್ಬರ್ರೆ ಮಾನಿನಿ ಮಣಿಯೇ, ಕೋಪ ಮಾಡ್ಬರ್ರೆ ಮಾನಿನಿ ಮಣಿಯೇ, ಕೋಪ ಮಾಡ್ಬರ್ರೆ ಮಾನಿನಿ ಮಣಿಯೇ, ಕೋಪ ಮಾಡ್ಬರ್ರೆ ಕೈಕಾ ವ್ಯರ್ಥ ಕೋಪವೇಗೆ ಎನ್ನೋಳು ನಿನಗೆ, ಕೈಕಾ ಕೈಕಾ ಕೈಕಾ
ಕೈಕ ಆಭರಣಗಳೆಲ್ಲವನ್ನೂ ಕಿತ್ತೆಸೆದು ಈ ರೀತಿ ಖಿನ್ನ ಮನಸ್ಕರಳಾಗಿ ಈ ಶೋಕಗ್ರಹದಲ್ಲಿ ಪವಡಿಸಲು ಕಾರಣವೇನು ಕೈಕ? ನನ್ನೊಡನೆ ಹೇಳಬಾರದೆ? ಹೇಳು ಕೈಕ, ಇದಕ್ಕೆ ಕಾರಣವೇನು? ಒಂದು ವೇಳೆ ತಾವೇ ಕಾರಣರಾಗಿದ್ದರೆ ನಾನು ಶಿಕ್ಷಾರ್ಹರೇ. ಅಯೋಧ್ಯೆಯ ರಾಜಸ್ಥಾನದಲ್ಲಿ ಪ್ರಜೆ ಪ್ರಭು ಎಂಬ ಭೇದ ಭಾವವೇ ಇಲ್ಲ ಕೈಕ, ಭೇದ ಭಾವವೇ ಇಲ್ಲ. ಪ್ರಾಣೇಶ್ವರ, ಅಯೋಧ್ಯೆಯ ನ್ಯಾಯಸ್ಥಾನದಲ್ಲಿ ತಪ್ಪಿತಸ್ಥನಿಗೆ ಯಾವ ಶಿಕ್ಷೆಯನ್ನು ವಿಧಿಸುವುದು? ಈಗ ಅಂತಹದ್ದು ಏನಾಗಿದೆ ಎಂದು ಹೇಳುತ್ತಿರುವೆ, ವಿಚಾರವೇನು ಹೇಳಬಾರದೆ ಕೈಕ? ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಹೌದು, ನೆನಪಿದೆ. ಆ ವರಗಳನ್ನು ನೆರವೇರಿಸಿಕೊಟ್ಟಿರುವಿರಾ? ಏ ದೇವಿ, ಇದರಲ್ಲಿ ನನ್ನ ಅಪರಾಧವೇನು? ನೀನೇ ಬೇಕಾದಾಗ ಕೇಳುವೆನೆಂದು ಹೇಳಿರಲಿಲ್ಲವೇ? ನೀನು ಕೇಳಲಿಲ್ಲ, ನಾನು ನಡೆಸಲಿಲ್ಲ, ಅದರಲ್ಲಿ ನನ್ನ ತಪ್ಪೇನು ದೇವಿ? ಸರಿ, ಹಾಗಾದರೆ ಆ ಸಮಯವು ಈಗ ಬಂದಿರುವುದು, ನೆರವೇರಿಸಿಕೊಡಿ. ಓ, ನಿಶ್ಚಿತವಾಗಿ ನಡೆಸಿಕೊಡುವೆನು. ಅದೇನು ಹೇಳು ಕೈಕ? ನಿಮ್ಮ ಮಾತನ್ನು ನಂಬಬಹುದೇ? ಸೂರ್ಯ ವಂಶದ ಅರಸರು ಎಂದಾದರೂ ಹಾಡಿದ ಮಾತಿಗೆ ತಪ್ಪಿರುವರೆ ಕೈಕ? ನಿಶ್ಚಯವಾಗಿ ನಡೆಸಿಕೊಡುವೆನು. ಹೇಳು ಕೈಕ, ಹೇಳು. ಎಂತಹ ಕಷ್ಟಕರವಾದ್ದೇ ಆಗಲಿ ನಾನು ನಡೆಸಿಕೊಡುತ್ತೇನೆ. ಹೇಳು ಕೈಕ. ಪ್ರಾಣೇಶ್ವರ, ಬನ್ನಿ. ಪ್ರಾಣೇಶ್ವರ, ಕೈಕ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲೆ? ನಿನ್ನ ಮೇಲೆ ಅಲ್ಲವೇ? ನನ್ನ ಮೇಲೆಯೇ? ಹೌದು ಕೈಕ. ನನಗಿಂತಲೂ ಅಧಿಕವಾದ ಪ್ರೀತಿ ಯಾರ ಮೇಲೂ ಇಲ್ಲವೇ? ಕೈಕ, ನಿನ್ನ ಮೇಲಲ್ಲದೆ ಮತ್ತಾರ ಮೇಲೆ ನನಗೆ ಅಧಿಕವಾದ ಪ್ರೀತಿ ಇರುವುದು? ನಿನ್ನ ಮೇಲೆ ನನಗೆ ಅಪಾರವಾದ ಪ್ರೀತಿ ಇರುವುದು. ಪ್ರಾಣೇಶ್ವರ, ನಿಮಗೆ ಮರೆತಿರಬಹುದು, ಸರಿಯಾಗಿ ಆಲೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ಯಾರ ಮೇಲೂ ಇಲ್ಲವೇ? ಹೌದು ಹೌದು, ಮರೆತಿದ್ದೇನೆ. ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನನಗೆ ಅಪಾರವಾದ ಪ್ರೀತಿ ಇರುವುದಕ್ಕ, ಅಪಾರವಾದ ಪ್ರೀತಿ. ನೋಡಿದಿರೋ ಇದೀಗಲೇ 2 ಮಾತನಾಡುತ್ತಿರುವಿರಲ್ಲ, ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಏಯ್ ಕೈಕ, ನಿನಗೆ ಇಷ್ಟೂ ತಿಳುವಳಿಕೆ ಇಲ್ಲವೇ? ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಈ ಅಲ್ಪ ಕಾರ್ಯಕ್ಕೆ ರಾಮನ ಮೇಲೆ ಆಣೆ ಇಡಬೇಕೆ? ಬೇಡ ಕೈಕ, ಬೇಡ. ಹಾಗೆಯೇ ಕೇಳು. ಎಂತ ಕಷ್ಟಕರವಾದ್ದೇ ಆಗಲಿ ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಕೈಕ, ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದ ನಿನಗೆ ಯಾವುದಕ್ಕೆ ತಾನೇ ಕೊರತೆ ಇದೆಯೇ? ಅಲ್ಲವೇ? ಹೇಳು ಕೈಕ, ಹೇಳು. ಪ್ರಾಣೇಶ್ವರ, ಕೈಕ, ನೀವು ರಾಮಚಂದ್ರನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಈ ದಿನ ಈಕೆಯ ವರ್ತನೆಯೇ ಬೇರೆಯಾಗಿರುವುದಲ್ಲ. ಇರಲಿ, ಇನ್ನೇನು ತಾನೇ ಕೇಳಿಯಾಳು. ಕೈಕ, ನುಡಿದಂತೆ ನಡೆಯುವೆನು, ನಡೆದಂತೆ ನುಡಿಯುವೆನು. ಕೈಕ, ನುಡಿದಂತೆ ನಡೆಯುವೆನು, ನಡೆದಂತೆ ನುಡಿಯುವೆನು. ಪಡವಿಯೋ ಸತ್ಯವನು ಬಿಡೆ ನಾನು, ಗುಡಿಗುಡಿಸಿ ಬ್ರಹ್ಮಾಂಡವೇ ನಡುಗಿದರು. ಕೈಕ, ಗುಡಿಗುಡಿಸಿ ಬ್ರಹ್ಮಾಂಡವೇ ನಡುಗಿದರು. ಬಿಡೆ ನಾನು ಸತ್ಯವನು, ನಿನ್ನಾಣೆ ಪರಶಿವನ ಪಾದದ ಎಚ್ಚೇಕೆ ರಾಮನಾಣೆ.
ರಾಮನಾಣೆ ರಾಮನಾಣೆ. ಹೇಳು ಕೈಕ, ಕೇಳು. ನಿನ್ನ ಆ ಪ್ರಿಯವಾದ ವಿಚಾರವು ಯಾವುದೆಂಬುದನ್ನು ಕೇಳು. ಆ ವರಗಳನ್ನು ನಾನು ಅಗತ್ಯವಾಗಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಹೇಳು ಕೈಕ. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಸಂತೋಷವಾಯಿತೆ? ಕೇಳಲಿ ಪ್ರಿಯ. ಹೇಳು ಪ್ರಾಣೇಶ್ವರ, ಕೈಕ. ನನ್ನ ಮೊದಲನೆಯ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕ, ಇದೇನು ಈ ರೀತಿ ಮಾತನಾಡುತ್ತಿರುವೆ? ಈಗ ನಿಶ್ಚಯವಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಆ ನಿನ್ನ ಮಗ ಭರತನಿಗೆ ಮಾಡಬೇಕೆ? ಹೌದು. ಅಲ್ಲ, ಇಲ್ಲ ಇಲ್ಲ, ಇವಳಂತಹ ಅಸೂಯಾಪರಳು ಅಲ್ಲ, ಕಠೋರ ಮನಸ್ಕರಳು ಅಲ್ಲ. ನನ್ನನ್ನು ಪರೀಕ್ಷಿಸುವುದಕ್ಕಾಗಿ, ವಿನೋದಕ್ಕಾಗಿ ಈ ರೀತಿ ಮಾತನಾಡ್ತಿರುವೆ ಕೈಕ. ಪ್ರಾಣೇಶ್ವರ, ಇದು ಪರೀಕ್ಷೆಯೂ ಅಲ್ಲ, ವಿನೋದವೂ ಅಲ್ಲ. ನನ್ನ ಮನಪೂರ್ವಕ ಇಚ್ಛೆ ನೆರವೇರಿಸಿ ಕೊಡುವಿರೋ ಇಲ್ಲವೋ ಹೇಳಿಬಿಡಿ ಅಷ್ಟೇ. ಕೈಕ, ನೀನು ಸಾಮಾನ್ಯ ಪಾಮರ ಸ್ತ್ರೀಯಲ್ಲ, ಚಕ್ರವರ್ತಿ ಸಾರ್ವಭೌಮನ ರಾಣಿಯು ನೀನು. ರಾಮಚಂದ್ರನಾದರೂ ಸಕಲ ಸದ್ಗುಣ ಸಂಪನ್ನ, ರಾಜಧರ್ಮ ನಿಪುಣ, ಅದೂ ಅಲ್ಲದೆ ನಿನ್ನ ಕಣ್ಮಣಿ. ಹೀಗಿರುವಾಗ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸುವ ಈ ನಿನ್ನ ಛಲ ಯಾವ ಅಪರಾಧಕ್ಕಾಗಿ ಕೈಕ? ಯಾವ ಅಪರಾಧಕ್ಕಾಗಿ? ಮಹಾರಾಜರು ಕೊಟ್ಟ ಮಾತನ್ನು ನೆರವೇರಿಸಿ ಕೊಡುವುದಕ್ಕಾಗಿ. ಇದಕ್ಕೆ ಅಯೋಧ್ಯೆಯ ಪ್ರಜೆಗಳು ಸಮ್ಮತಿಸುವುದಿಲ್ಲ. ಮಹಾರಾಜರ ಮಾತನ್ನು ನೆರವೇರಿಸಬೇಕಾಗಿರುವುದು ಪ್ರಜೆಯ ಕರ್ತವ್ಯ. ಕೈಕ, ಏನು ಹೇಳುತ್ತಿರುವೆ? ಅರಸನ ಅಧರ್ಮವನ್ನು ಪ್ರಜೆಗಳು ಪಾಲಿಸಬೇಕೆ? ಯಾವುದು ಧರ್ಮ, ಯಾವುದು ಅಧರ್ಮ? ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಪಟ್ಟ ಕಟ್ಟುವುದು ಧರ್ಮ, ಆದರದು ಜ್ಯೇಷ್ಠನಲ್ಲದ ಭರತನಿಗೆ ಸಂದರೆ ಅದು ಅಧರ್ಮ. ಹಾಗಾದರೆ ಭರತನು ದಶರಥನ ಪುತ್ರನಲ್ಲವೇ? ಭರತನೂ ನನ್ನ ಪ್ರಿಯ ಪುತ್ರನೇ ದೇವಿ, ಆದರೆ ಜ್ಯೇಷ್ಠ ಪುತ್ರನ ಅಲ್ಲವಲ್ಲ ರಾಣಿ. ಜ್ಯೇಷ್ಠ ಪುತ್ರನಾಗಲಿ ಕನಿಷ್ಠ ಪುತ್ರನಾಗಲಿ ಪಟ್ಟ ಕಟ್ಟುವ ಅಧಿಕಾರ ಅರಸನಿಗಿದೆ. ಧರ್ಮ ಎಂಬುದಕ್ಕೆ ಇಷ್ಟೊಂದು ವಿಪರೀತ ಅರ್ಥವೇ ಕೈಕ? ಅಯ್ಯೋ ಕೈಕ, ಬೇಡ ಬೇಡ, ಈ ಬಯಕೆಯನ್ನು ಬಿಟ್ಟು ಬೇರೇನನ್ನಾದರೂ ಕೇಳು, ಅಗತ್ಯವಾಗಿ ನಡೆಸಿಕೊಡುತ್ತೇನೆ. ರಾಮಚಂದ್ರನ ಪಟ್ಟಾಭಿಷೇಕವನ್ನು ಮಾತ್ರ ನಿಲ್ಲಿಸಬೇಡ ಕೈಕ, ನಿಲ್ಲಿಸಬೇಡ. ಈಗ ಕೊಟ್ಟ ಮಾತನ್ನು ನೆರವೇರಿಸಿ ಕೊಡದ ನಿಮ್ಮಲ್ಲಿ ನಾನು ಬೇರೆ ವರಗಳನ್ನು ಕೇಳಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿ ಕೊಡುವಿರೋ ಇಲ್ಲವೋ ಹೇಳಿಬಿಡಿ ಅಷ್ಟೇ. ಇದೇನು ಈಕೆಗೆ ಮಾತು ಕೊಟ್ಟು ನಾನು ಕೆಟ್ಟೆನು. ದೈವೇಚ್ಛೆ ಇದ್ದಂತಾಗಲಿ. ಆಗಲಿ, ಮೊದಲನೆಯ ವರಕ್ಕೆ ನಿನ್ನಿಷ್ಟದಂತೆ ಆಗಲಿ. ಆದರೆ ನಿನ್ನ ಎರಡನೆಯ ವರ? ಪ್ರಾಣೇಶ್ವರ, ಇನ್ನು ನನ್ನ ಎರಡನೆಯ ವರಕ್ಕೆ ಶ್ರೀರಾಮಚಂದ್ರನು ನಾರುಡಿಗಳರೊಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ ಭರಸಿಡಿಲ ಘಾತವೋ ಭರಸಿಡಿಲ ಘಾತವೋ ಇದು ಪರುಷ ವಿಷವ್ಯಾಪ್ತಿಯೋ ಇದೇ ಬೇಡಿದೆ ರಮಣಿ. ರಾಮಚಂದ್ರ, ಈ ಪರಿಯದ್ದಕ್ಕೆನ್ನೋ ಈ ಪರಿಯ ದುಗುಡಕ್ಕೆನ್ನೋ ಈ ಪರಿಯ ದುಗುಡಕ್ಕೆನ್ನನು ಗುರಿಗೈ ವರೇ ನುಡಿದು ದುರ್ವಾಚಯನು ಕೈಗ
ಕೈಕಾ ಕೈಕಾ, ನನ್ನ ಪ್ರಾಣ ಸಮಾನನಾದ ಶ್ರೀರಾಮಚಂದ್ರನು 14 ವರ್ಷ ವನವಾಸಕ್ಕೆ ಹೋಗಬೇಕೆ? ಅವನು ಏನು ನಿನಗೆ ಅಪರಾಧ ಮಾಡಿದನೆಂದು ಆ ವಂಶವರ್ಧನನನ್ನು ಅಡವಿಗಟ್ಟುತ್ತಿರುವೆ? ಕೈಕಾ ಬೇಡ, ಕೈಕಾ ಬೇಡ. ರಾಮಚಂದ್ರನು ವನವಾಸವನ್ನು ಮಾಡುವುದು ಬೇಡ. ಬೇರೆ ಯಾವ ವರವನ್ನಾದರೂ ಕೇಳು. ನಾನು ಬೇರೆ ಯಾವ ವರಗಳನ್ನು ಕೇಳುವುದಿಲ್ಲ. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು ಇದು ಶತಸಿದ್ಧ. ಲೋಕಾಭಿರಾಮನಾದ ಶ್ರೀರಾಮಚಂದ್ರನು ಈ ಕಠೋರ ಶಾಸನಕ್ಕೆ ಹೇಗೆ ಪಾತ್ರನು? ಏತಕ್ಕೆ ಇಂಥ ದುರಾಲೋಚನೆಯನ್ನು ಮಾಡುತ್ತಿರುವೆ? ಪ್ರಾಣೇಶ್ವರ, ದುರಾಲೋಚನೆಯನ್ನು ಮಾಡುತ್ತಿರುವವರು ನೀವು, ದೂರಾಲೋಚನೆಯನ್ನು ಮಾಡುತ್ತಿರುವವಳು ನಾನು. ನನಗೆ ಕೊಟ್ಟ ಮಾತಿನಂತೆ ನನ್ನ ಮಾತನ್ನು ನೆರವೇರಿಸಿ ಕೊಡುವಿರೋ ಇಲ್ಲವೋ ಹೇಳಿಬಿಡಿ ಅಷ್ಟೇ. ಚಂಡಾಲಿನಿ, ತನ್ನ ಪ್ರಾಣಕ್ಕಿಂತಲೂ ಮಿಗಿಲಾಗಿ, ತನ್ನ ಹೆತ್ತ ತಾಯಿಗಿಂತಲೂ ಮಿಗಿಲಾಗಿ ಪ್ರೀತಿಸುತ್ತಿದ್ದ ಶ್ರೀರಾಮಚಂದ್ರನ ಮೇಲೆ ಹಠವನ್ನು ಸಾಧಿಸಿರುವ ನಿನಗೆ ಬುದ್ಧಿ ಕೆಟ್ಟಿದೆಯೇ? ಪಿಶಾಚಿ ಏನಾದರೂ ಹಿಡಿದಿದೆಯೇ? ನನಗೆ ಬುದ್ಧಿಯೂ ಕೆಟ್ಟಿಲ್ಲ, ಪಿಶಾಚಿಯೂ ಹಿಡಿದಿಲ್ಲ. ಮೊದಲು ತಮ್ಮ ಬುದ್ಧಿಯ ಬಗ್ಗೆ ಯೋಚಿಸಿ ನೋಡಿ, ಆಮೇಲೆ ಬೇರೊಬ್ಬರ ಬಗ್ಗೆ ಮಾತನಾಡಿಕೊಳ್ಳಿ. ಚಂಡಾಲಿನಿ, ಈ ಛಲವು ನಿನಗೆ ತಕ್ಕದ್ದಲ್ಲ ದೇವಿ, ತಕ್ಕದ್ದಲ್ಲ. ಹೇಳುವ ಮಾತನ್ನು ಕೇಳು ಕೈಕಾ, ಕೇಳು. ಛಲವು ರಾಮನಲ್ಲಿ ಬೇಡ, ಲಲನೆ ಭಯದಿಂದನೋ. ಕೈಕಾ ರಾಮನಲ್ಲಿ ಬೇಡ, ಲಲನೆ
ರಾಮನ ಕಾಡಿಗೆ ಕಳುಗಲಾರೆ ರಾಮನ ಕಾಡಿಗೆ ಚಲವು ರಾಮನಲ್ಲಿ ಕುಲಘಾತಕ್ಕೆ ಸೂರ್ಯನಿಲ್ಲದೆ ಜೀವ ಜಗತ್ತು ಬದುಕಿದರೂ ಬದುಕಬಹುದು, ಮಳೆಯಿಲ್ಲದೆ ಸಸ್ಯ ಜಗತ್ತು ಜೀವಿಸಿದರೂ ಜೀವಿಸಬಹುದು. ಆದರೆ ನನ್ನ ರಾಮನಿಲ್ಲದೆ ನಾನೊಂದು ಕ್ಷಣ ಕಾಲವು ಬದುಕಿರಲಾರೆನು ಕೈಕಾ, ಬದುಕಿರಲಾರೆನು ಕೈಕಾ. ನನ್ನ ಮಾತನ್ನು ಕೇಳು, ಈಗಲೂ ಆ ವರಗಳನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ನಡೆಸುತ್ತೇನೆ. ರಾಮಚಂದ್ರನ ವನವಾಸವನ್ನು ಮಾತ್ರ ನಿಲ್ಲಿಸು ಕೈಕಾ, ನಿಲ್ಲಿಸು. ಅಬ್ಬಬ್ಬಾ, ಸಾಕು ಮಾಡಿ ಇನ್ನಾದರೂ. ಪ್ರಾಣೇಶ್ವರ, ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳಿಗೆ ಮರುಳಾಗಲು ನಾನೇನು ಬೆಪ್ಪಳಲ್ಲ. ತಾವೇ ಅಲ್ಲವೇ ಸೂರ್ಯವಂಶದ ಅರಸರ ಸತ್ಯ ಧ್ವಜವನ್ನು ಎತ್ತಿ ಮೆರೆಯಿಸಿದ ಮಹಾನುಭಾವರು. ಶಿಬಿ ಚಕ್ರವರ್ತಿಯು ತಿರಿಯ ಜಂತುವಾದ ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿಕೊಡಲಿಲ್ಲವೇ? ಇನ್ನು ಹರಿಶ್ಚಂದ್ರ ಮಹಾರಾಜರು ತನ್ನ ರಾಜ್ಯ ಕೋಶಾದಿ ಸರ್ವಸ್ವವನ್ನು ದಾನಗೈದಿದ್ದು ಅಲ್ಲದೆ ಪತ್ನಿ ಪುತ್ರರನ್ನು ಇನ್ನೊಬ್ಬರಿಗೆ ಮಾರಿಲಿಲ್ಲವೇ? ಅಂತಹ ಶ್ರೇಷ್ಠ ಮುಕುಟ ಮಣಿಗಳ ಸಾಲಿನಲ್ಲಿ ಜನಿಸಿದ ತಾವು ಇಂದು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಛೀ, ನಿಮ್ಮನ್ನು ಪತಿಯೆಂದು ಹೇಳಿಕೊಳ್ಳಲು ನಾಚಿಕೆ ಆಗುತ್ತಿರುವುದು. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದೆನೆಂದು ಹೇಳಿಬಿಡಿ. ಇಷ್ಟೊಂದು ನಿಷ್ಠುರೋಕ್ತಿಗಳನ್ನಾಡುವಿ. ದೃಷ್ಟೇ ಶಿಬಿ ಹರಿಶ್ಚಂದ್ರಾದಿಗಳಂತೆ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಪಟ್ಟ ಕಟ್ಟಬೇಕೆಂದು ನಿನ್ನಲ್ಲಿ ವಿಧ ವಿಧವಾಗಿ ಬೇಡಿಕೊಂಡರೂ ಅದನ್ನು ಲೆಕ್ಕಿಸದೆ ನನ್ನಿಂದ ವಂಚಿಸಿ, ನನ್ನನ್ನು ವಂಚಿಸಿ ವಾಗ್ದಾನವನ್ನು ಕಳೆದ ಧರ್ಮಾಧರ್ಮಗಳ ವಿವೇಚನೆ ಇಲ್ಲದ ರಾಕ್ಷಸಿ. ಇನ್ನು ನೀನು ನನಗೆ ಪತ್ನಿಯಲ್ಲ, ನಾನು ನಿನಗೆ ಪತಿಯೂ ಅಲ್ಲ. ಈ ಸಂಕಟದಿಂದ, ಈ ನೋವಿನಿಂದ, ಈ ಸಂಕಟದಿಂದ ನಾನಾದರೂ ಸಾಯುವುದಂತೂ ನಿಶ್ಚಯ, ನಿಶ್ಚಯ, ನಿಶ್ಚಯ. ಎಂಥ ನಿಷ್ಠುರೋಕ್ತಿಗಳನ್ನಾಡುವೆ. ರಾಮಚಂದ್ರ, ಈಕೆಗೆ ಮಾತು ಕೊಟ್ಟು ಕೆಟ್ಟೆನು ಕಂದ, ಕೆಟ್ಟೆನಯ್ಯ, ಕೆಟ್ಟೆನಪ್ಪ.